ಇವತ್ತು ಕೂಡ ಒಂದು ಅದ್ಭುತವಾದಂಥ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಇಂದಿನ ಧ್ಯಾನಕ್ಕಾಗಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42 ತನಕ ಈ 5 ವಾಕ್ಯಗಳನ್ನು ಓದಿ ಇದರಿಂದ ಒಂದು 3 ಅಂಶಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಸತ್ಯವೇದ ಪುಸ್ತಕದಲ್ಲಿ ಇದಕ್ಕೆ ಕೊಡಲ್ಪಟ್ಟಿರುವಂಥ ಶೀರ್ಷಿಕೆ ಮಾರ್ತಳು ಮರಿಯಳು ಎಂಬವರ ಮನೆಯಲ್ಲಿ ಯೇಸು ಇಳುಕೊಂಡದ್ದು. 38ರಿಂದ ನಾನು ಮೊದಲು ಶುರು ಮಾಡ್ತೇನೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ನೋಡ್ರಿ, ಯೇಸು ಕ್ರಿಸ್ತನ ಸೇವೆಯ ಹಾದಿಯಲ್ಲಿ ಆತನು ಅನೇಕ ಗ್ರಾಮಗಳಿಗೆ ಹೋಗ್ತಿದ್ದ, ಅನೇಕ ಪಟ್ಟಣಗಳಿಗೆ ಹೋಗ್ತಿದ್ದ, ಅನೇಕ ಊರುಗಳಿಗೆ ಹೋಗ್ತಿದ್ದ. ಆ ರೀತಿಯಾಗಿ ಒಂದಾನೊಂದು ದಿನ ಮಾರ್ತಳು ಮರಿಯಳು ಇರುವಂಥ ಆ ಊರಿಗೆ ಬಂದಾಗ ಯೇಸು ಕ್ರಿಸ್ತನು ಅವರ ಮನೆಯಲ್ಲಿ ಪ್ರವೇಶಿಸಿದ. ಮಾರ್ತಳು ಮರಿಯಳು ಲಾಜರನು ಅಲ್ವಾ, ಒಂದು ಸಣ್ಣ ಕುಟುಂಬ. ಯೋಹಾನ 11ನೇ ಅಧ್ಯಾಯದಲ್ಲಿ ಈ ಕುಟುಂಬದ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಲಾಜರನು ಸತ್ತು ಹೋಗ್ತಾನೆ. ಸೊ ಮಾರ್ತಳು ಮರಿಯಳು ಯೇಸುವಿನ ಪಾದದಲ್ಲಿ ಬಿದ್ದು ಅಳ್ತಾರೆ. ಯೇಸು ಅವರ ಕಣ್ಣೀರನ್ನು ಕಂಡು ಆತನು ಕೂಡ ಅಳ್ತಾನೆ. ನಂತರ ಲಾಜರನನ್ನು ಜೀವದಿಂದ ಎಬ್ಬಿಸುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಮಾರ್ತಳು ಮರಿಯಳು ಎಂಬ ಈ ಸಹೋದರಿಯರ ಮನೆಗೆ ಬರ್ತಾನೆ. ನಮ್ಮ ಮನೆಗೆ ಕೂಡ ಯೇಸು ಬರಬೇಕು ಅಲ್ವಾ. ಸೊ ಆ ಕಾಲದಲ್ಲಿ ನೋಡ್ರಿ, ಯೇಸು ತನ್ನ ವಾಕ್ಯವನ್ನು ಉಪದೇಶ ಮಾಡುವುದಕ್ಕಾಗಿ, ಯೇಸು ಪ್ರಾರ್ಥಿಸುವುದಕ್ಕಾಗಿ, ಜನರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಈ ಮಾರ್ತಳ ಮರಿಯಳ ಮನೆಗೆ ಹೋದ ಹಾಗೆ ಇವತ್ತು ಕೂಡ ನಮ್ಮ ಮನೆಗಳಲ್ಲಿ ಪ್ರಾರ್ಥನಾ ಕೂಟಗಳನ್ನ ಇಡಬೇಕು. ದೊಡ್ಡ ಮನೆ ಕಟ್ಟಿದ್ದೀರಲ್ವೇ, ಪ್ರಾರ್ಥನಾ ಕೂಟ ಏನಾದರೂ ನಡೀತಿದೆಯಾ? ಒಂದು 10 ಜನನ ಕರೆದು 2 ಹಾಡು ಹಾಡಿ ಸ್ವಲ್ಪ ಹೊತ್ತು ಆರಾಧನೆ ಮಾಡಿ ವಾಕ್ಯವನ್ನು ಹಂಚಿಕೊಂಡು ದೇಶಕ್ಕಾಗಿ ರಾಜ್ಯಕ್ಕಾಗಿ ಅಳಿದು ಹೋಗ್ತಿರುವಂಥ ಆತ್ಮಗಳಿಗಾಗಿ, ಜನರ ಬಿಡುಗಡೆಗಾಗಿ ಪ್ರಾರ್ಥನೆ ನಡೆಸ್ತಿದ್ದೀರಾ ಅಲ್ವಾ? ದೊಡ್ಡ ಅರಮನೆ ಹಾಗೆ ಡೂಪ್ಲೆಕ್ಸ್ ಹೌಸು, 5 ಬೆಡ್ರೂಮು 6 ಬೆಡ್ರೂಮು ಮನೆಗಳು ಅಲ್ವಾ. ಆದರೆ ಮನೆಯಲ್ಲಿ ಪ್ರಾರ್ಥನಾ ಕೂಟನೇ ಇಲ್ಲ, ಮನೆಯಲ್ಲಿ ಪ್ರಾರ್ಥನೆಯೇ ಇರೋದಿಲ್ಲ. ಅದು ಚಿಕ್ಕ ಮನೆಯಾಗಿರಲಿ ದೊಡ್ಡ ಮನೆಯಾಗಿರಲಿ, ಮನೆಯಲ್ಲಿ ಪ್ರಾರ್ಥನಾ ಕೂಟವನ್ನು ಇಡ್ರಿ, ನಡೆಸಿರಿ. ಕಾರಣ, ಎಲ್ಲಿ 2 ಅಥವಾ 3 ಜನ ಯೇಸುವಿನ ಹೆಸರಿನಲ್ಲಿ ಕೂಡಿ ಬರ್ತಾರೋ ಆ ಜಾಗದಲ್ಲಿ ಯೇಸು ಬರ್ತಾನೆ. ಇಲ್ಲಿ ಮಾರ್ತಳ ಮರಿಯಳ ಮನೆಗೆ ಯೇಸು ಬಂದಿದ್ದ. ನೋಡ್ರಿ, ಮಾರ್ಕ 2ನೇ ಅಧ್ಯಾಯದಲ್ಲಿ ಯೇಸು ಒಂದು ಮನೆಗೆ ಹೋಗಿದ್ದಾಗ ಹೇರಾಳವಾದಂಥ ಜನರು ಸೇರಿ ಬಂದಿದ್ದರು. ಅಷ್ಟು ಜನರಿಗೂ ಅದ್ಭುತ. ಯೇಸು ಅದೇ ರೀತಿಯಾಗಿ ಮತ್ತಾಯನ ಮನೆಗೆ ಹೋಗಿದ್ದ, ಅನೇಕ ಜನರು ಸೇರಿ ಬಂದಿದ್ದರು. ಯೇಸು ಜಕ್ಕಾಯನ ಮನೆಗೆ ಹೋಗಿದ್ದ, ಅನೇಕ ಜನರು ಸೇರಿ ಬಂದಿದ್ದರು. ನಮ್ಮ ಮನೆಗಳಲ್ಲಿ ಕೂಟ ಇಡುವಾಗ ದೇವರ ಮಹಿಮೆ ಇಳಿದು ಬರ್ತದೆ. ಅದು ಬರುವಂಥ ಜನರಿಗೆ ಆಶೀರ್ವಾದವಾಗಿರುತ್ತದೆ, ನಮಗೂ ಅದು ಆಶೀರ್ವಾದವಾಗಿ ಕಾಣಲ್ಪಡುತ್ತದೆ. ಸೊ ಇಲ್ಲಿ ಈ ಮನೆಯಲ್ಲಿ 2 ಸಹೋದರಿಯರಿದ್ದರು, ಮಾರ್ತಳು ಮರಿಯಳು. 2 ವಿಧವಾದಂಥ ಜನಕೂಟ ಇದಕ್ಕೆ ಹೋಲಿಕೆಯಾಗಿದೆ. ನೋಡ್ರಿ, ಆದಿಕಾಂಡದಿಂದ ಪ್ರಕಟಣೆ ತನಕ ನೋಡಬೇಕಾದ್ರೆ 2 ವಿಧವಾದಂಥ ಕೂಟಗಳ ಬಗ್ಗೆ ನಾವು ಮಾತಾಡ್ತೇವೆ. ಕಾಯಿನ, ಆಬೇಲ ಅಲ್ವಾ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಾಗ ಈ ಕಡೆ ಒಬ್ಬ ಕಳ್ಳ, ಇನ್ನೊಂದು ಕಡೆ ಇನ್ನೊಬ್ಬ ಕಳ್ಳ,
ಒಬ್ಬ ಮನ ತಿರುಗದ, ಇನ್ನೊಬ್ಬನು ಮನ ತಿರುಗಲಿಲ್ಲ. ಅದೇ ರೀತಿಯಾಗಿ ಅವತ್ತು ನ್ಯಾಯ ತೀರ್ಪು ಕೊಡುವಂಥ ದಿನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಮತ್ತಾಯ ಕಡೆಯ ಅಧ್ಯಾಯಗಳಲ್ಲಿ ಒಂದು ಕಡೆ ಕುರಿಗಳು, ಇನ್ನೊಂದು ಕಡೆ ಆಡುಗಳು. ಈ ರೀತಿಯಾಗಿ ಎರಡು ವಿಧವಾದಂಥ ಪಂಗಡದ ಜನರನ್ನು ಸತ್ಯವೇದ ಪೂರ್ತಿಯಾಗಿ ನಾವು ನೋಡೋದಕ್ಕೆ ಸಾಧ್ಯ. ಈ ಒಂದು ಸಂಭವದಲ್ಲಿ ಕೂಡ ಎರಡು ವಿಧವಾದಂಥ ಗುಂಪುಗಳನ್ನು, ಕ್ರೈಸ್ತರ ಬಳಿಯಲ್ಲಿ ಕಾಣಲ್ಪಡುವಂಥ ಎರಡು ವಿಧವಾದಂಥ ಜನರ ಗುಂಪುಗಳನ್ನು ಇಲ್ಲಿ ಕೂಡ ನಾವು ನೋಡಬಹುದು. ಇಲ್ಲಿ ಮಾರ್ತಳು ಏನು ಮಾಡ್ತಿದ್ದಾಳೆ, ತನ್ನ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಕರೀತಾಳೆ. ಈಗ ಮರಿಯಳು ಏನು ಮಾಡ್ತಿದ್ದಾಳೆ, ಯೇಸು ಕ್ರಿಸ್ತನ ಪಾದದಲ್ಲಿ ಕೂತುಕೊಂಡು ಯೇಸು ಹೇಳುವಂಥ ವಾಕ್ಯವನ್ನು ಧ್ಯಾನಿಸುತ್ತಿದ್ದಾಳೆ. ಯೇಸುವಿನ ಪಾದದಲ್ಲಿ ಕೂತುಕೊಂಡು ಯೇಸು ನುಡಿಯುವಂಥ ಈ ಮಧುರವಾದಂಥ ಮಾತುಗಳನ್ನು ಆತಳು ಕೇಳಿಸ್ಕೊಳ್ತಾ ಇದ್ದಾಳೆ. ಮಾರ್ತಳು ಏನು ಮಾಡ್ತಿದ್ದಾಳೆ, ಬಂದಂಥ ಜನರಿಗೆ ಯೇಸು ಕ್ರಿಸ್ತನಿಗೆ ಉಪಚಾರ ಮಾಡುವುದಕ್ಕಾಗಿ ಅನೇಕ ವಿಷಯಗಳಲ್ಲಿ ಅವಳು ಬೇಸತ್ತು ಅಡಿಗೆ ಮಾಡುವುದರಲ್ಲಿ ಅವಳು ಏನು ಮಾಡ್ತಿದ್ದಾಳೆ, ಟಯರ್ಡ್ ಆಗಿ ಅದರಲ್ಲಿ ಗಡಿಬಿಡಿಯಲ್ಲಿದ್ದಾಳೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಮಾರ್ತಳೆ ನೀನು ಗಡಿಬಿಡಿಯಲ್ಲಿದ್ದೀಯಾ. ಈಗ ಈ ಎರಡು ವಿಧವಾದಂಥ ಗುಂಪುಗಳನ್ನು ನೀವು ಸ್ವಲ್ಪ ಕಲ್ಪನೆ ಮಾಡಿಕೊಂಡು ನೋಡಬಹುದು. ಒಂದು ಗುಂಪು ಯೇಸುವಿನ ಪಾದದಲ್ಲಿ ಕೂತುಕೊಳ್ಳುವಂಥ ಒಂದು ಗುಂಪು, ಇನ್ನೊಂದು ಗುಂಪು ಸುಮ್ಮನೆ ಬ್ಯುಸಿಯಾಗಿ ತಿರುಗಾಡುವಂಥ ಒಂದು ಗುಂಪು ಅಲ್ವಾ. ನಾನು ಸೇವೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಸುಮ್ಮನೆ ತಿರುಗ್ತಾನೆ ಇರ್ತಾರೆ. ಯೇಸುವಿನ ಪಾದದಲ್ಲಿ ಒಂದು ನಿಮಿಷ ಕೂಡ ಕೂತುಕೊಳ್ಳುವುದೇ ಇಲ್ಲ. ಈಗ ಮಾರ್ತಳು ಬಂದು ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತಾಳೆ, ದೂರು ಕೊಡ್ತಾಳೆ ಅಲ್ವಾ. ನೋಡಿ, ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಇಬ್ಬರು ಸಹೋದರರಿದ್ದರೆ ಅವ್ರಿಗೆ ಯಾವಾಗಲೂ ಒಂದು ಜಗಳ ಬರ್ತದೆ ಅಲ್ವಾ. ನನ್ನ ಬಟ್ಟೆ ನೀನು ಹಾಕ್ಕೊಂಡಿದ್ಯಾ, ನಿನ್ನ ಬಟ್ಟೆ ನಾನು ಹಾಕ್ಕೊಂಡಿದ್ದೀನಿ, ಅದು ಮಾತ್ರ ಅಲ್ಲ, ಇವತ್ತು ನೀನೇ ಕ್ಲೀನ್ ಮಾಡಬೇಕು ಮನೇನ, ಇವತ್ತು ನೀನೇ ಗುಡಿಸ್ಬೇಕು ಮನೇನ, ಇವತ್ತು ನೀನೇ ಅಡುಗೆ ಮಾಡಬೇಕು, ನಾಳೆ ನಾನು ಮಾಡ್ತೀನಿ. ಯಾವಾಗಲೂ ಒಂದು ಹೋರಾಟ ಬರ್ತಾನೆ ಇರ್ತದೆ. ಅದು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ನೋಡ್ಬೋದು. ಸಹೋದರನು ಸಹೋದರಿ ಇದ್ದರೂ ಒಂದು ರೀತಿಯಾದಂಥ ಹೋರಾಟ, ಜಗಳಗಳು. ಇಬ್ಬರು ಸಹೋದರಿಯರಿದ್ದರೂ ಕೂಡ ಏನಾದರೂ ಒಂದು ಹೋರಾಟ, ಏನಾದರೂ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅವರಲ್ಲಿ ಕಾಣಲ್ಪಡ್ತದೆ. ಇಲ್ಲಿ ಮಾರ್ತಳು ಕೂಡ ಅದೇ ರೀತಿಯಾಗಿ ಯೇಸು ಸ್ವಾಮಿಯ ಬಳಿಗೆ ಬಂದು ಹೇಳ್ತಾಳೆ, ನೋಡು ಯೇಸು ಸ್ವಾಮಿ, ನಾನು ಇಲ್ಲಿ ಒಳಗಡೆ ತುಂಬ ಕಷ್ಟಪಡ್ತಾ ಇದ್ದೀನಿ, ಬೇಸತ್ತು ಹೋಗಿದ್ದೀನಿ, ನಾನು ಒಬ್ಬಳೇ ಕಷ್ಟಪಡ್ತಾ ಇದ್ದೀನಿ, ಬಂದಂಥ ಜನರಿಗೆಲ್ಲ ಅಡುಗೆ ಮಾಡಬೇಕು, ಉಪಚಾರ ಮಾಡಬೇಕು. ಈ ಮರಿಯಳು ನೋಡಿದ್ರೆ ನಿನ್ನ ಪಾದದಲ್ಲಿ ಕೂತಿದ್ದಾಳೆ, ಆದ್ದರಿಂದ ನೀನೇನು ಮಾಡು, ಮರಿಯಳನ್ನು ನನಗೆ ಸಹಾಯ ಮಾಡುವುದಕ್ಕಾಗಿ ನೀನು ಕಳುಹಿಸಿಕೊಡು. ಈಗ ಯೇಸ್ವಾಮಿ ಏನು ಹೇಳ್ದ ಅಂತ ನೋಡಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಮಾರ್ತಳೆ, ನೀನು ಅನೇಕ ವಿಷಯದಲ್ಲಿ ನೀನೇನು ಮಾಡ್ತಿದ್ದೀಯಾ, ಬೇಸತ್ತು ಹೋಗಿದ್ದೀಯಾ, ಗಡಿಬಿಡಿಯಲ್ಲಿದ್ದೀಯಾ, ನೀನು ಚಿಂತೆಯಲ್ಲಿದ್ದೀಯಾ. ಬೇಕಾಗಿರುವುದು ಒಂದೇ ಒಂದು, ಅದೇ ಉತ್ತಮ ಭಾಗ. ಆ ಉತ್ತಮ ಭಾಗವನ್ನು ನಿನ್ನ ಸಹೋದರಿಯಾಗಿರುವಂಥ ಮರಿಯಳು ಆರಿಸಿಕೊಂಡಿದ್ದಾಳೆ. ಆದ್ದರಿಂದ ಈ ಉತ್ತಮ ಭಾಗ, ನನ್ನ ಪಾದದಲ್ಲಿ ಕೂತುಕೊಂಡಿರುವಂಥ ಈ ಉತ್ತಮ ಭಾಗವು ಅವಳಿಂದ ತೆಗೆಯಲ್ಪಡುವುದಿಲ್ಲ. ಇನ್ನೊಂದು ವಿಷಯದಲ್ಲಿ ಹೇಳಬೇಕಾದರೆ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾನು ಮರಿಯಳನ್ನು ಇಲ್ಲಿಂದ ಕಳುಹಿಸುವುದಿಲ್ಲ, ಏಕೆಂದರೆ ಅವಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಆಮೇಲೆ ಎರಡು ವಿಧವಾದಂಥ ಗುಂಪು, ಒಂದು ಮಾರ್ತಳ ಹಾಗಿರುವಂಥ ಗುಂಪು, ಇನ್ನೊಂದು ಮರಿಯಳ ಹಾಗೆ ಇರುವಂಥ ಗುಂಪು. ಈ ಮಾರ್ತಳ ಹಾಗೆ ಇರುವಂಥ ಗುಂಪು ಯೇಸುಗಾಗಿ ಏನಾದರೂ ಮಾಡ್ತಾರೆ ಅಂತ ಹೇಳಿ ದೇವರು ಏನು ಬಯಸ್ತಾನೋ ಅದರ ಬಗ್ಗೆ ಆಲೋಚನೆ ಮಾಡದೆ ತಾವಾಗಿ ಹಲವಾರು ಕಾರ್ಯಗಳನ್ನು ಯೋಚನೆ ಮಾಡಿ ಅದರಲ್ಲಿ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಆದರೆ ಇನ್ನೊಂದು ವಿಧವಾದಂಥ ಗುಂಪು, ನನಗೆ ಯೇಸುವಿನ ಸೇವೆ ಮಾಡಬೇಕು, ಅದು ಒಂದು ಕಡೆ ಇದ್ದರೂ ಕೂಡ ನನಗೆ ಪ್ರಾಥಮಿಕವಾದದ್ದು, ನನಗೆ ಪ್ರಾಮುಖ್ಯವಾದದ್ದು, ನನ್ನ ಜೀವನವನ್ನು ಆಶೀರ್ವದಿಸುವಂಥದ್ದು, ನಾನು ಸೇವೆ ಮಾಡಬೇಕಾದ್ರೆ ಅದಕ್ಕೆ ಮುಂಚಿತವಾಗಿ ನಾನು ಮಾಡಬೇಕಾದಂಥ ಪ್ರಾಮುಖ್ಯವಾದಂಥ ಒಂದು ವಿಷಯ, ನಾನು ಯೇಸುವಿನ ಪಾದದಲ್ಲಿ ಕೂತುಕೊಳ್ಳಬೇಕು. ಮರಿಯಳಿಗೆ ನೋಡಬೇಕಾದ್ರೆ ಯೇಸುವಿನ ಪಾದದಲ್ಲಿ ಕೂತ್ಕೋಬೇಕಂತ ಒಂದು ಆಸೆ. ಇಲ್ಲಿ ಮಾರ್ತಳಿಗೆ ನೋಡಬೇಕಾದ್ರೆ ಅನೇಕ ವಿಷಯದಲ್ಲಿ ಗಡಿಬಿಡಿಯಾಗಿ ಅವಳು ಕಾಣಲ್ಪಟ್ಳು.
ಈ ಮರಿಯಳು ನೋಡಬೇಕಾದ್ರೆ ಯೇಸುವಿನ ವಾಕ್ಯದ ಮೇಲೆ ದಾಹಗೊಂಡಿದ್ಲು. ಈ ಮಾರ್ತಳು ನೋಡಬೇಕಾದ್ರೆ ಯೇಸುವಿನ ವಾಕ್ಯದ ಮೇಲೆ ದಾಹಗೊಳ್ಳಲಿಲ್ಲ. ಈ ಮರಿಯಳು ನೋಡಬೇಕಾದ್ರೆ ದೇವರ ಪ್ರಸನ್ನತೆಯನ್ನು ಬಯಸಿದಳು. ಈ ಮಾರ್ತಳು ನೋಡಬೇಕಾದ್ರೆ ಯೇಸುವಿನ ಪ್ರಸನ್ನತೆಯನ್ನು ಅಷ್ಟು ಬಯಸಲಿಲ್ಲ. ಯೇಸುಗಾಗಿ ಏನಾದರೂ ಮಾಡಬೇಕಂತ ಆ ಆಸೆ ಇದ್ದರೂ ಕೂಡ ಅವರ ಪಾದದಲ್ಲಿ ಕೂತ ಆತನ ಪ್ರಸನ್ನತೆಯನ್ನು ಅನುಭವಿಸಬೇಕು ಎಂಬುದಾಗಿ ಅವಳಿಗೆ ಆಸೆ ಬರಲಿಲ್ಲ. ಈ ಮರಿಯಳಿಗೆ ನೋಡಬೇಕಾದ್ರೆ ಯೇಸುವಿನ ಮುಖವನ್ನು ನೋಡಬೇಕಂತ ಆಸೆ. ಈ ಮಾರ್ತಳಿಗೆ ನೋಡಬೇಕಾದ್ರೆ ಈ ಆಸೆಗಳೆಲ್ಲ ಅವಳಿಗೆ ಇತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದೆಲ್ಲ ಅವಳಿಗೆ ಸೆಕೆಂಡ್ರಿ ಆಗಿತ್ತು. ಅವಳಿಗೆ ಮುಖ್ಯವಾದಂಥ ಆಸೆ ಏನಾಗಿತ್ತು? ಏನಾದರೂ ಉಪಚಾರ ಮಾಡಬೇಕು. ಆದರೆ ಪ್ರಿಯರಾದ ಸಹೋದರ ಸಹೋದರಿಯರೇ, ಈ ಸಂಭವದಿಂದ ಒಂದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ನಾವಾಗಿ ಯೋಚನೆ ಮಾಡಿಕೊಂಡು ಮಾಡುವುದಕ್ಕಿಂತ ದೇವರು ಏನು ಬಯಸ್ತಾನೆ ಅದನ್ನು ತಿಳಿದುಕೊಂಡು ಅದರ ಪ್ರಕಾರ ಮಾಡುವುದೇ ಉತ್ತಮ ಭಾಗವಾಗಿರುತ್ತದೆ. ಅದು ದೇವರನ್ನು ಮೆಚ್ಚಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಈ ಮರಿಯಳಿಗೆ ನನ್ನ ಮನೆಗೆ ಯೇಸು ಬಂದಿದ್ದಾನೆ, ಈ ಗಳಿಗೆಯನ್ನು ನಾನು ಬಿಟ್ಟು ಬಿಡಬಾರದು, ಈ ಸಮಯವನ್ನು ನಾನು ಬಿಟ್ಟು ಬಿಡಬಾರದು. ಈ ಮಾರ್ತಲು ನೋಡಬೇಕಾದ್ರೆ ಯೇಸು ಬಂದಿದ್ದಾನೆ, ಸರಿ ಅವ್ರಿಗೇನಾದರೂ ಮಾಡಬೇಕು, ಆ ಊಟ ಕೊಡಬೇಕು, ಉಪಚಾರ ಮಾಡಬೇಕು, ಅದರಲ್ಲೇ ಇತ್ತು ಹೊರತು ಯೇಸುವಿನ ಮುಖವನ್ನು ನೋಡಬೇಕು, ಆತನ ಪಾದದಲ್ಲಿ ಕೂತ್ಕೋಬೇಕು, ಆತನ ಮಧುರವಾದಂಥ ಮಾತುಗಳನ್ನು ಕೇಳಬೇಕು ಎಂಬುದಾಗಿ ಬಯಕೆ ಇರಲಿಲ್ಲ. ಇವತ್ತು ಎರಡು ಗುಂಪುಗಳಲ್ಲಿ ನಾವು ಯಾವ ಗುಂಪಿನವರಾಗಿ ಕಾಣಲ್ಪಡ್ತಿದ್ದೇವೆ? ಯೇಸುಗಾಗಿ ಸೇವೆ ಮಾಡುವುದು, ಉಪಚಾರ ಮಾಡುವುದು ಒಳ್ಳೆಯದು. ಆದರೆ ನಮ್ಮ ಜೀವಿತದಲ್ಲಿ ದೇವರು ಏನು ಬಯಸ್ತಾನೆ ಅದನ್ನು ಮೊದಲು ನಾವು ಮಾಡಬೇಕು. ಆಮೇಲೆ ಪ್ರಯಾರಿಟೈಸ್ ಮಾಡಬೇಕು. ಯಾವುದು ಮೊದಲು, ಯಾವುದು ಸೆಕೆಂಡು, ಯಾವುದು ಥರ್ಡ್ ಎಂಬುದಾಗಿ ದೇವರು ಈ ಸಂಭವದಿಂದ ನಮಗೆ ಹೇಳಿಕೊಡುವಂಥ ಬಹಳ ಮುಖ್ಯವಾದಂಥ ಕಾರ್ಯ ಏನಂತ ನೋಡಬೇಕಾದ್ರೆ, ಮೊದಲು ನಾವು ದೇವರ ಪಾದದಲ್ಲಿ ಕೂತ್ಕೋಬೇಕು. ಇವತ್ತು ನೋಡಿದರೆ ಕೆಲವರು ಸುಮ್ಮನೆ ತಿರುಗಾಡ್ತಾನೆ ಇರ್ತಾರೆ. ಆ ಊರು ಈ ಊರು, ಅಲ್ಲಿ ಸೇವೆ ಇಲ್ಲಿ ಸೇವೆ, ಈ ಪಾಸ್ಟರ್ ಐಕ್ಯತೆ ಆ ಪಾಸ್ಟರ್ ಐಕ್ಯತೆ. ದೇವರು ನೋಡ್ತಾರೆ, ಉತ್ತಮ ಭಾಗ ನನ್ನ ಪಾದದಲ್ಲಿ ಕೂತ್ಕೋಬೇಕಪ್ಪ, ನೀನು ಮೊದಲು ದೇವರ ಪಾದದಲ್ಲಿ ಕೂತ್ಕೋ, ನಂತರ ನೀನು ಹೊರಗೆ ಹೋಗ್ಬೇಕಾದ್ರೆ ದೇವರು ಮಹಿಮೆಯಾಗಿ ನಿನ್ನ ನಡೆಸ್ತಾನೆ. ಇವತ್ತು ಎರಡು ವಿಧವಾದಂಥ ಗುಂಪಿನ ಜನರನ್ನು ನಮ್ಮ ಸಭೆಗಳಲ್ಲಿ ಸೇವೆಗಳಲ್ಲಿ ನಾವು ನೋಡಬಹುದು. ಮರಿಯಳ ಹಾಗೆ ಒಂದು ಕೂಟದ ಜನರು, ಮಾರ್ತಳ ಹಾಗೆ ಇನ್ನೊಂದು ಕೂಟದ ಜನರು. ಇವತ್ತು ದೇವರು ಹೇಳ್ತಿದ್ದಾನೆ, ಮರಿಯಳ ಹಾಗೆ ಆ ಉತ್ತಮ ಭಾಗವನ್ನು ನಾವು ಆರಿಸಿಕೊಳ್ಳಬೇಕು. ಸರಿ, ಈ ಸಂಭವದಿಂದ ಒಂದು 3 ಅಂಶಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಬಯಸ್ತೇನೆ. ಮರಿಯಳು ಏನು ಮಾಡಿದ್ಲು? ತನ್ನ ಮನೆಯಲ್ಲಿ ಬಂದಿದ್ದಂಥ ಯೇಸುವಿನ ಪಾದದಲ್ಲಿ ಕೂತುಕೊಂಡಳು. ಓಕೆ, ಮೊದಲನೇ ಅಂಶ, ಯೇಸುವಿನ ಪಾದದಲ್ಲಿ ಕೂತುಕೊಂಡ್ರೆ ನಮಗೆ ಏನು ಸಿಗುತ್ತದೆ? ದೇವರ ವಾಕ್ಯ ಸಿಗುತ್ತದೆ. ಆಮೇಲೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಿ ನೋಡೋಣ, ದೇವರ ಪಾದದಲ್ಲಿ ನಾವು ಯಾಕೆ ಕೂತ್ಕೋತೀವಿ? ಪ್ರಾರ್ಥನೆಗಾಗಿ ಅಲ್ವಾ? ಸಾಮಾನ್ಯವಾಗಿ ಯೋಚನೆ ಮಾಡಿ ನೋಡ್ರಿ, ದೇವರ ಪಾದದಲ್ಲಿ ನಾವು ಪ್ರಾರ್ಥನೆಗಾಗಿ, ಗೋಳಾಡುವುದಕ್ಕಾಗಿ, ಪ್ರಲಾಪಿಸುವುದಕ್ಕಾಗಿ, ದೇವರ ಸನ್ನಿಧಿಯಲ್ಲಿ ಆತನ ಪಾದಗಳನ್ನು ಇಟ್ಟು ಹಿಡಿದು ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಕೂತ್ಕೊಳ್ತೇವೆ. ಆದರೆ ಇಲ್ಲಿ ದೇವರು ನಮಗೆ ಹೊಸದಾಗಿ ಒಂದು ಕಾರ್ಯವನ್ನು ತನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಯನ್ನು ಪ್ರಕಟಣೆ ನಮಗೆ ಹೇಳ್ಕೊಡ್ತಿದ್ದಾನೆ. ಮರಿಯಳು ಯಾಕೆ ದೇವರ ಪಾದದಲ್ಲಿ ಕೂತುಕೊಂಡಳು? ಪ್ರಾರ್ಥಿಸುವುದಕ್ಕಾಗಿ ಅಲ್ಲ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ. ನಾವು ದೇವರ ಪಾದದಲ್ಲಿ ಪ್ರಾರ್ಥನೆಗಾಗಿ ಕೂತ್ಕೋಬೇಕು. ನಾನು ಅದು ಮುಖ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಾವು ದೇವರ ಪಾದದಲ್ಲಿ ಕೂತ್ಕೋಬೇಕು. ಆಮೇಲೆ ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾವು ಏನು ಮಾಡ್ತೀವಿ? ದೇವರ ಪಾದದಲ್ಲಿ ಇವತ್ತು ನಾನು ನಿಮ್ಮ ಪಾದಕ್ಕೆ ಬರ್ತೇನೆ ಸ್ವಾಮಿ, ನಾನು 1 ಗಂಟೆ ಪ್ರಾರ್ಥನೆ ಮಾಡ್ತೇನೆ, 1 ಗಂಟೆ ಆರಾಧನೆ ಮಾಡ್ತೇನೆ, 1 ಗಂಟೆ ಸ್ತುತಿ ಮಾಡ್ತೇನೆ. ಈ ರೀತಿಯಾಗಿ ಸ್ತುತಿಸುವುದಕ್ಕೂ, ಆರಾಧಿಸುವುದಕ್ಕೂ, ದೇವರನ್ನು ಕೊಂಡಾಡುವುದಕ್ಕೂ, ದೇವರ ಬಳಿಯಲ್ಲಿ ಭಿನ್ನಯಿಸುವುದಕ್ಕೂ, ಗೋಳಾಡಿ ಪ್ರಾರ್ಥಿಸುವುದಕ್ಕೂ, ಕಣ್ಣೀರಿನಿಂದ ಪ್ರಾರ್ಥಿಸುವುದಕ್ಕೂ ನಾವು ದೇವರ ಪಾದದಲ್ಲಿ ಕೂತ್ಕೋತೇವೆ. ಅದರ ಸಮೇತ ನಮ್ಮ ಆತ್ಮಿಕ ಜೀವಿತ ಮುಗಿದು ಹೋಗಬಾರ್ದು. ದೇವರ ಪಾದದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಾವು ಕೂತ್ಕೋಬೇಕು. ಆಮೇಲೆ ಭಾಳ ಸುಂದರವಾಗಿದೆಯಲ್ಲ ಇದು. ಮರಿಯಳು ಯೇಸುವಿನ ಪಾದದಲ್ಲಿ ದೇವರು ಮಾತಾಡುವಂಥ
ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ಲು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹೇಗ್ರಿ ನಾವು ಮಾಡೋದು? ಇವತ್ತು ಯೇಸುವಿನ ನಾಮದಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಯೇಸಪ್ಪ ಇವತ್ತು ನಿನ್ನ ಮಾತುಗಳನ್ನು ಕೇಳಲು ನಾನು ಕೂತ್ಕೊಳ್ತೇನೆ ಎಂಬುದಾಗಿ ನಾವು ಕೂತುಕೊಳ್ಳುವಾಗ ಅಥವಾ ಮೊಣಕಾಲೂರುವಾಗ ಇವತ್ತು ಕೂಡ ದೇವರು ನಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾನೆ. ದೇವರ ಪಾದದಲ್ಲಿ ಆತನ ವಾಕ್ಯಗಳನ್ನು, ಆತನ ನುಡಿಗಳನ್ನು, ಆತನ ಪ್ರಕಟಣೆಗಳನ್ನು, ಆತನ ಪ್ರವಾದನೆಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಾವು ಕೂತುಕೊಳ್ಳಲು ಅಭ್ಯಾಸ ಮಾಡಿಕೊಳ್ಳಬೇಕು. ಆಮೇಲೆ ಸರಳವಾಗಿ ನಾನು ಹೇಳ್ತೀನಿ ನೋಡ್ರಿ, ಬೈಬಲ್ ತಗೊಳ್ರಿ, ನಿಮ್ಮ ಪ್ರಾರ್ಥನಾ ಕೋಣೆಗೆ ಹೋಗ್ರಿ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮೊಣಕಾಲೂರ್ರಿ ಅಥವಾ ಕೂತ್ಕೊಳ್ರಿ. ನೀವು ಕೂತ್ಕೊಂಡು, ಏಸಪ್ಪ ಇವತ್ತು ನಾನು ನಿನ್ನ ಮಾತುಗಳನ್ನು ಕೇಳಲು ನಾನು ಬಂದಿದ್ದೇನೆ, ನೀನು ನನ್ನ ಸಂಗಡ ಮಾತಾಡಿ ಎಂಬುದಾಗಿ ನೀವು ಬೈಬಲ್ ತೆರೆದು ಓದುವಾಗ, ನಾನು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ, ಬೈಬಲ್ ತೆರೆದು ಓದುವಾಗ ಮರಿಯಳ ಹಾಗೆ ಯೇಸುವಿನ ಪಾದದಲ್ಲಿ ಕೂತು ನೀವು ಬೈಬಲ್ ತೆರೆದು ಓದುವಾಗ ದೇವರು ತನ್ನ ವಾಕ್ಯದಿಂದ ಈ ಅದ್ಭುತವಾದಂಥ ವಾಕ್ಯದಿಂದ ದೇವರು ನಮ್ಮೊಟ್ಟಿಗೆ ಆತನು ಮಾತಾಡ್ತಾನೆ. ಈ ವಾಕ್ಯವು ನಮ್ಮನ್ನು ಬಲಪಡಿಸ್ತದೆ, ಈ ವಾಕ್ಯವು ನಮಗೆ ಧೈರ್ಯವನ್ನು ಕೊಡುತ್ತದೆ, ಈ ವಾಕ್ಯವು ನಮಗೆ ನಿರೀಕ್ಷೆಯನ್ನು ಕೊಡ್ತದೆ, ಈ ವಾಕ್ಯವು ನಮಗೆ ಸಂತೋಷವನ್ನು ಕೊಡ್ತದೆ, ಈ ವಾಕ್ಯವು ನಮಗೆ ಸಮಾಧಾನವನ್ನು ಕೊಡ್ತದೆ. ನೀವು ಅನುಭವ ಮಾಡಿದ್ದೀರಾ? ದೇವರು ಮಾತಾಡಬೇಕಾದ್ರೆ, ಆ ವಾಕ್ಯ ನಮ್ಮಲ್ಲಿ ಬರಬೇಕಾದ್ರೆ ಅಷ್ಟೊಂದು ಸಂತೋಷ, ಭಯ ಹೊರಟೋಗ್ತದೆ, ಗಾಬರಿ ಹೊರಟೋಗ್ತದೆ, ಆತಂಕ ಹೊರಟೋಗ್ತದೆ, ಅಷ್ಟೊಂದು ಸಂತೋಷ. ಮರಿಯಳ ಹಾಗೆ ದೇವರ ಪಾದದಲ್ಲಿ ಆತನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ನಾವು ಕೂತ್ಕೋಬೇಕು. ಬೈಬಲನ್ನು ತೆರೆದು ಓದುತ್ತಾ ದೇವರು ತನ್ನ ವಾಕ್ಯಗಳಿಂದ ನಮ್ಮೊಟ್ಟಿಗೆ ಮಾತಾಡ್ತಾನೆ. ಕೆಲವರ ಅನುಭವ ಏನು ಗೊತ್ತಾ ಬ್ರದರ್, ನಾನು ಈ ಸತ್ಯವೇದ ತೆರೆದು ಓದಬೇಕಾದ್ರೆ ಇದ್ರೊಳಗಿಂದ ಯಾರೋ ಒಬ್ಬರು ನನ್ನ ಹತ್ರ ಮಾತಾಡ್ತಿದ್ದಾರೆ, ಈ ಪುಸ್ತಕದಿಂದ ಯಾರೋ ಒಬ್ಬರು ನನ್ನ ಹತ್ರ ಮಾತಾಡ್ತಿದ್ದಾರೆ. ಇದು ಅನೇಕರ ಅನುಭವವಾಗಿದೆ. ನೀವು ದೇವರ ಪಾದದಲ್ಲಿ ಕೂತುಕೊಂಡು ಈ ಸತ್ಯವೇದ ಪುಸ್ತಕವನ್ನು ಓದುವುದಾದರೆ ದೇವರು ನಮ್ಮ ಸಂಗಡ ಮಾತಾಡ್ತಾನೆ. ನಿಮ್ಮ ನೋಡಿ ಒಂದು ಪ್ರಶ್ನೆ ಕೇಳ್ತೀನಿ, 5 ವರ್ಷ ವಿಶ್ವಾಸಿ ಅಲ್ಲ, 10 ವರ್ಷ ವಿಶ್ವಾಸಿ ಅಲ್ಲ, ಈ ಸತ್ಯವೇದವನ್ನು ಪೂರ್ತಿಯಾಗಿ ಎಷ್ಟು ಸಾರಿ ಓದಿದ್ದೀರಾ ಅಲ್ವಾ? ಹಾಗಾಯಿ ಪ್ರವಾದನೆಯ ಗ್ರಂಥ ಅಂದರೆ ನಾವು ಅದನ್ನು ಹುಡುಕಾಡ್ತಿರ್ತೀವಿ. ರೂತಳು ಪುಸ್ತಕ ಅಂದರೆ ಹುಡುಕಾಡ್ತಾ ಇರ್ತೀವಿ. ತೀತನು ಪುಸ್ತಕ ಅಂದರೆ ಹಳೆ ಒಡಂಬಡಿಕೆನ ಹೊಸ ಒಡಂಬಡಿಕೆನ ಹುಡುಕಾಡ್ತಾ ಇರ್ತೀವಿ. ಆದಿಕಾಂಡ ಅಂದರೆ ಬೇಗ ತೆಗಿತೀವಿ, ಪ್ರಕಟಣೆ ಅಂದರೆ ಬೇಗ ತೆಗಿತೀವಿ. ಇಲ್ಲ, ಈ ವಾಕ್ಯವು ನಾವು ಎಷ್ಟು ದಾಹಗೊಳ್ತೇವೋ ಅಷ್ಟು ದೇವರು ನಮ್ಮ ಸಂಗಡ ಆತನು ಮಾತಾಡ್ತಾನೆ. ಎರಡನೇದಾಗಿ, ದೇವರ ಪಾದದಲ್ಲಿ ಪ್ರಾರ್ಥನೆಯಲ್ಲಿ ಹಾಗೆ ನಿರತರಾಗಿ ನಾವು ಮಾತಾಡೋದು ಬೇಡ, ಏಸಪ್ಪ ನೀನು ಮಾತಾಡಿ ಎಂಬುದಾಗಿ ನಾವು ಮೌನವಾಗಿ ಕೂತ್ಕೊಂಡ್ರೆ ದೇವರು ನಮ್ಮ ಸಂಗಡ ಮಾತಾಡ್ತಾನೆ. ಆಮೇಲೆ ನೀವು ಇದನ್ನು ಅನುಭವಿಸಿ ನೋಡ್ರಿ. ಆರಂಭದಲ್ಲಿ ಸ್ವಲ್ಪ ಕಷ್ಟವಾಗಿರ್ತದೆ, ಆದರೂ ಕೂಡ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ ನೋಡ್ರಿ. ನಿಮ್ಮ ಪ್ರಾರ್ಥನಾ ಕೋಣೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಂಥ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಅಥವಾ ಮೊಣಕಾಲುರಿ ಒಂದು 5 ನಿಮಿಷ ಸ್ತೋತ್ರ ಮಾಡಿ, ಒಂದು 10 ನಿಮಿಷ ಸ್ತೋತ್ರ ಮಾಡಿ, ಹಾಗೆ ನಿಲ್ಲಿಸ್ಬಿಡ್ರಿ. ಹೃದಯದಲ್ಲಿ ಅನ್ಯ ಭಾಷೆಗಳು ಸ್ತೋತ್ರ ಮಾಡ್ತಾ ಮೌನವಾಗಿ ಕಾದಿರಿ. ಒಂದೇ ಬಯಕೆ, ಏಸಪ್ಪ ಇವತ್ತು ನಿನ್ನ ಮಾತುಗಳನ್ನು ನಾನು ಕೇಳಿಸ್ಕೋಬೇಕು ಸ್ವಾಮಿ, ಇವತ್ತು ನಿನ್ನ ನುಡಿಗಳನ್ನು ನಾನು ಕೇಳಿಸ್ಕೋಬೇಕು ಸ್ವಾಮಿ. ಆತನು ಮಾತಾಡ್ತಾ ಅದು ನಮ್ಮ ಪ್ರಾಣ, ಆತ್ಮ, ಶರೀರಕ್ಕೆ ಸಮೃದ್ಧಿಯನ್ನು, ಜೀವವನ್ನು ಕೊಂಡು ಬರುತ್ತದೆ. ಪ್ರಾರ್ಥನೆಗಾಗಿ ಕೂತ್ಕೊಳ್ತೀರಲ್ಲ, ಆತನ ವಾಕ್ಯ ಕೇಳಿಸ್ಕೊಳ್ಳುವುದಕ್ಕಾಗಿ ಕೂತ್ಕೋಬೇಕು ಪ್ರಿಯರೇ. ಆತನ ವಾಕ್ಯವನ್ನು ಕೇಳಿಸ್ಕೊಳ್ಳುವುದಕ್ಕಾಗಿ ಕೂತ್ಕೋಬೇಕು. ಪ್ರತಿನಿತ್ಯ ನೀವು ಕೂತ್ಕೊಂಡು ನೋಡ್ರಿ. ಕೆಲವೊಂದು ಸಾರಿ 1 ಗಂಟೆ ಕೂತ್ಕೊಳ್ರಿ, ಏನು ಮಾಡಬೇಡ್ರಿ, ಹೃದಯದಲ್ಲಿ ಸ್ತೋತ್ರ ಮಾಡ್ತಾ ಏಸಪ್ಪ ನೀನು ಮಾತಾಡು ಅಂತ ಹೇಳಿದ್ರೆ, ಮರಿಯಳ ಸಂಗಡ ಮಾತಾಡಿದಂಥ ಯೇಸು ಸ್ವಾಮಿ ಈ 21ನೇ ಶತಮಾನದಲ್ಲಿ ನಮ್ಮ ಸಂಗಡ ಕೂಡ ಆತನು ಮಾತಾಡಲು ಸರ್ವಶಕ್ತನಾಗಿರುವಂಥ ದೇವರಾಗಿರ್ತಾನೆ. ಆತನ ಪಾದದಲ್ಲಿ ಕೂತ್ಕೋಬೇಕು. ಎಲ್ಲಿ? ಮನೆಯಲ್ಲಿ. ಆಮೇನ್. ಕೆಲವ್ರಿಗೆ ನೋಡ್ರಿ, ಹೊರಗಡೆ ಚರ್ಚ್ಗೆ ಹೋಗೋದು ಈಸಿ, ಕೂಟಗಳಿಗೆ ಹೋಗೋದು ಈಸಿ, ಬೇರೆ ಊರಿಗೆ ಹೋಗೋದು ಈಸಿ. ಅದೆಲ್ಲ ಮುಖ್ಯ ಅಲ್ಲ ಸಹೋದರ. ನಿನ್ನ ಮನೆಯಲ್ಲಿ
ನೀನಿರುವಂಥ ಇಲ್ಲಿ ಮರಿಯಳು ಎಲ್ಲಿ ಕೂತ್ಕೊಂಡ್ಲಿ? ನಿನ್ನ ಮನೆಯಲ್ಲಿ. ಮೊದಲು ನಮ್ಮ ಜೀವನ ಕಟ್ಟಲ್ಪಡುವುದು ನಮ್ಮ ಪ್ರಾರ್ಥನಾ ಕೋಣೆಯಲ್ಲಿ. ನೀನು ಅಲ್ಲಿ ಕೂತ್ಕೊಂಡ್ರೆ ದೇವರು ಮಾತಾಡ್ತಾನೆ. ಅಯ್ಯೋ ದೇವರು ಮಾತಾಡ್ತಾನೆ ಅಂತ ಅವ್ರ ಹತ್ರ ಹೋಗೋದು, ದೇವರು ಮಾತಾಡ್ತಾನೆ ಇವ್ರ ಹತ್ರ ಹೋಗೋದು, ಈ ಪ್ರವಾದಿ ಹತ್ರ ಹೋಗೋದು, ಇವ್ರ ಹತ್ರ ಹೋದ್ರೆ ನನಗೆ ಪ್ರಾಫಸಿ ಹೇಳ್ತಾರೆ, ಅದೆಲ್ಲ ಎರಡನೇದು. ಮೂರನೇದು, ಮೊದಲನೇದಾಗಿ ನಿನ್ನೊಟ್ಟಿಗೆ ದೇವರು ಮಾತಾಡಬೇಕು. ಎಷ್ಟು ಸಲ ಹೇಳಿದ್ರು ಕೂಡ ಜನರು ಕೇಳೋದೇ ಇಲ್ಲ. ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ, ಇವ್ರನ್ನ ಹುಡ್ಕೊಂಡು ಹೋಗ್ತಾರೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ, ನಿನಗೆ ಅನುಭವ ಉಂಟಾಗಬೇಕು. ನಿನಗೆ ಆ ಅನುಭವ ಉಂಟಾಗಬೇಕು. ನಿನ್ನ ಮನೆಯಲ್ಲಿ ಕೂತು ನೀನು ಕಾದಿರುವಾಗ ದೇವರು ನಿನ್ನ ಸಂಗಡ ಮಾತಾಡ್ತಾನೆ. ಅದೇ ಉತ್ತಮ ಭಾಗ. ಅದು ತೆಗೆಯಲ್ಪಡಲೇಬಾರದು. ಆಮೇಲೆ ಅದು ತೆಗೆಯಲ್ಪಡಲೇಬಾರದು. ಆ ಉತ್ತಮ ಭಾಗವನ್ನು ನೀವು ನಾನು ಆರಿಸಿಕೊಳ್ಬೇಕು. ಮರಿಯಳು ತನ್ನ ಮನೆಯಲ್ಲೇ ಕೂತಿದ್ಲು. ಯೇಸು ಅಲ್ಲೇ ಬಂದಿದ್ದ. ಅಲ್ಲಿ ಬಂದು ಮರಿಯಳು ಪ್ರಾರ್ಥನೆ ಮಾಡಲಿಲ್ಲ, ಅದರ ಹತ್ರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ಲು. ಆಮೇಲೆ ಪ್ರಿಯ ಸಹೋದರ ಸಹೋದರಿಯ ಸೇವೆ ಮಾಡ್ತಿದ್ದೀರಾ? ಯಾರ ಮನೆಗೆ ಪ್ರಾರ್ಥನೆಗಾಗಿ ಹೋದರೂ ಕೂಡ ವಾಕ್ಯ ಹೇಳಿನೇ ಪ್ರಾರ್ಥನೆ ಮಾಡಬೇಕು. ಆಮೇಲೆ ನೋಡ್ರಿ, ಯೇಸ್ವಾಮಿ ಈ ಮನೆಗೆ ಹೋಗಿ ಬರೀ ಪ್ರಾರ್ಥನೆ ಮಾಡಲಿಲ್ಲ, ತನ್ನ ವಾಕ್ಯವನ್ನು ಹಂಚಿದ. ವಾಕ್ಯ ಮುಖ್ಯ. ಇವತ್ತು ಅನೇಕ ಸೇವಕರು ಏನು ಮಾಡ್ತಾರೆ? ಡೈರೆಕ್ಟ್ ಪ್ರೇಯರ್. ಇವರು ಮನೆಗೆ ಪ್ರಾರ್ಥನೆಗೆ ಕರೆದು ಇಲ್ಲ, ನೀವು ಒಂದು ಸ್ತೋತ್ರ ಮಾಡಿ ಒಂದು ವಾಕ್ಯವನ್ನಾದರೂ ಹಂಚ್ಕೋಬೇಕು. 5 ನಿಮಿಷ ಇದ್ರೆ 5 ನಿಮಿಷದಲ್ಲಿ ಒಂದು ವಾಕ್ಯವನ್ನಾದರೂ ಹಂಚ್ಕೊಳ್ರಿ. ಆ ವಾಕ್ಯವೇ ಅವರಿಗೆ ಬಲವನ್ನು ಕೊಂಡು ಬರುತ್ತದೆ. ನಂತರ ಪ್ರಾರ್ಥನೆ ಮಾಡಿರಿ. ಅದು ಶಕ್ತಿಯುತವಾಗಿ ಅವರ ಜೀವಿತದಲ್ಲಿ ಅದ್ಭುತವನ್ನು ಕೊಂಡು ಬರುವಂಥದ್ದಾಗಿ ಕಾಣಲ್ಪಡ್ತದೆ. ಆದ್ದರಿಂದ ಇವತ್ತು ನಾವು ಧ್ಯಾನ ಮಾಡುವಂಥ ಈ ಮಾರ್ತಳು ಮರಿಯಳು ಈ ಸಂಭವದಿಂದ ಮೊದಲನೇ ಅಂಶ ದೇವರು ಏನು ಗೊತ್ತಾ ಮಾತಾಡ್ತಿದ್ದಾನೆ? ನಾವು ದೇವರ ಪಾದದಲ್ಲಿ ಕೂತ್ಕೋಬೇಕು. ಯಾಕೆ? ದೇವರ ಪಾದದಲ್ಲಿ ಕೂತುಕೊಳ್ಳುವಾಗ ಆತನ ವಾಕ್ಯಗಳು ನಮಗೆ ಸಿಗ್ತದೆ. ಆ ವಾಕ್ಯಗಳು ಮಧುರವಾಗಿದೆ, ಇಂಪಾಗಿದೆ, ಜೇನಿಗಿಂತ ಮಧುರ, ಬಂಗಾರಕ್ಕಿಂತ, ಶುದ್ಧ ಬಂಗಾರಕ್ಕಿಂತ ಅದು ಅಮೂಲ್ಯವಾದದ್ದು, ಅದು ಶುದ್ಧವಾದದ್ದು. ಈ ವಾಕ್ಯನೇ ನಮಗೆ ಬೇಕ್ರಿ. ಈ ವಾಕ್ಯನೇ ನಮಗೆ ಬೇಕು. ಇವತ್ತು ಅನೇಕ ವಿಶ್ವಾಸಿಗಳು ಮಾಡುವಂಥ ತಪ್ಪು, ವಾಕ್ಯಕ್ಕಾಗಿ ಅಲ್ಲಿ ಅಲೆದಾಡ್ತಿದ್ದಾರೆ, ಅಲ್ಲಿ ಓಡಾಡ್ತಿದ್ದಾರೆ, ಅಲ್ಲಿ ಪ್ರಾರ್ಥನೆಗಾಗಿ ಕೂಟಗಳಿಗೆ ಓಡಾಡ್ತಿದ್ದಾರೆ. ಸಹೋದರ ಸಹೋದರಿ, ನಿನ್ನ ಅನುಭವ ನಿನ್ನ ಮನೆಯಲ್ಲಿ ಕೂತು ನಾನು ದೇವರ ವಾಕ್ಯವನ್ನು ಇಲ್ಲಿ ನಾನು ಪಡ್ಕೊಳ್ತೇನೆ ಅಂತ ಆ ಒಂದು ಮಾರ್ಗದಲ್ಲಿ ನಡಿಬೇಕಾದ್ರೆ ವೈಯಕ್ತಿಕವಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ. ಸೇವಕರನ್ನು ಗೊಂಡು ಕೂಡ ದೇವರು ಮಾತಾಡ್ತಾನೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಸೇವಕರನ್ನು ಹುಡುಕಿ ಹೋಗುವುದು ನಿನ್ನ ಅಭ್ಯಾಸವಾಗಿರಬಾರ್ದು. ನಿನ್ನ ಮನೆಯಲ್ಲೇ ಕೂತು ನೀನು ಕಾದಿರಬೇಕಾದ್ರೆ, ಬೈಬಲ್ ತೆರೆದು ಓದಬೇಕಾದ್ರೆ, ದೇವರ ಧ್ವನಿ ಕೇಳಿಸಿಕೊಳ್ಳಲು ಕಾದಿರಬೇಕಾದ್ರೆ ದೇವರು ನಿನ್ನ ಸಂಗಡ ಮಾತಾಡ್ತಾನೆ. ಎರಡನೇದಾಗಿ ಆತನ ಪಾದದಲ್ಲಿ ಕೂತ್ಕೋಬೇಕಂತ ಯೇಸು ಬಯಸ್ತಾನೆ. ಆಮೇಲೆ ಆತನ ಪಾದದಲ್ಲಿ ಕೂತ್ಕೊಂಡ್ರೆ ಆ ವಾಕ್ಯ ಸಿಗುತ್ತದೆ. ಎರಡನೇದಾಗಿ ಈ ಸಂಭವದಿಂದ ದೇವರು ನಮಗೆ ಹೇಳ್ಕೊಡುವಂಥ ಮುಖ್ಯವಾದಂಥ ಪಾಠ, ಆತನ ಪಾದದಲ್ಲಿ ನಾವು ಕೂತ್ಕೋಬೇಕಂತ ದೇವರು ಬಯಸ್ತಾನೆ. ಅದಕ್ಕೆ 42ನೇ ವಾಕ್ಯದಲ್ಲಿ ಹೇಳ್ತಾನೆ, ಮಾರ್ತಳೆ, ನೀನು ಇವಳನ್ನು ಕಳಿಸ್ಬೇಕಂತ ಹೇಳ್ತಿದ್ಯಾ, ಈ ಉತ್ತಮ ಭಾಗ ಇವಳಿಂದ ತೆಗೆಯಲ್ಪಡೋದಿಲ್ಲ, ಇವಳು ಇಲ್ಲೇ ಕೂತಿರಬೇಕು, ಅದನ್ನು ನಾನು ಬಯಸ್ತೇನೆ. ಆಮೇಲೆ ದೇವರು ಬಯಸೋದನ್ನೇ ನಾವು ಮಾಡಬೇಕು. ದೇವರು ಏನು ಬಯಸ್ತಾನೆ? ಮೊದಲು ನಾವು ಆತನ ಪಾದದಲ್ಲಿ ಕೂತ್ಕೋಬೇಕು, ನಂತರ ಆತನ ಸೇವೆ ನಾವು ಮಾಡಬೇಕು. ಆಮೇಲೆ ಅಲ್ವಾ? ಇಲ್ಲಿ ಮಾರ್ತಳು ಏನು ಮಾಡಿದ್ಲು? ಮೊದಲು ದೇವರ ಪಾದದಲ್ಲಿ ಕೂತ್ಕೊಳ್ಳಿಲ್ಲ, ಸೇವೆ ಮಾಡುವುದಕ್ಕಾಗಿ ನಾನಾ ಕಾರ್ಯಗಳೆಲ್ಲ ಅವಳು ಬೇಸತ್ತು ಗಡಿಬಿಡಿಯಲ್ಲಿ ಕಾಣಲ್ಪಟ್ಲು. ದೇವರು ಹೇಳ್ತಿದ್ದಾನೆ, ನಿನ್ನ ಅಡುಗೆ ಮಾಡೋದು ಒಳ್ಳೆಯದು, ಆದರೆ ಮೊದಲು ನನ್ನ ಪಾದದಲ್ಲಿ ಕೂತ್ಕೊ, ಅದನ್ನೇ ನಾನು ಬಯಸ್ತೇನೆ. ಇವತ್ತು ಅನೇಕರು ಮಾಡುವಂಥ ಒಂದು ತಪ್ಪು, ಅಲೆದಾಡ್ತಾ ಇರ್ತಾರೆ. ಈ ಕೂಟಕ್ಕೆ ಹೋದ್ರೆ ಅಲ್ಲಿ ಇರ್ತಾರೆ, ಆ ಕೂಟಕ್ಕೆ ಹೋದ್ರೆ ಅಲ್ಲೇ ಇರ್ತಾರೆ, ಅದೇ ಮುಖಗಳು, ಅದೇ ಜನರು. ಇಲ್ಲ ಇಲ್ಲ ಇಲ್ಲ, ನೀವು ದೇವರ ಪಾದದಲ್ಲಿ ಕೂತ್ಕೋ, ಅದನ್ನೇ ದೇವರು ಬಯಸ್ತಾನೆ, ಅದನ್ನೇ ದೇವರು ಬಯಸ್ತಾನೆ. ದೇವರು ಬಯಸುವುದನ್ನು ನಾವು ಮಾಡಬೇಕು. ಮೂರನೇದಾಗಿ ದೇವರ ಪಾದದಲ್ಲಿ ಕೂತುಕೊಳ್ಳುವುದನ್ನು ನಾವು ಬಯಸಬೇಕು. ಆಮೇಲೆ ದೇವರ ಪಾದದಲ್ಲಿ ಕೂತ್ಕೊಂಡ್ರೆ ವಾಕ್ಯ ಸಿಗುತ್ತದೆ, ಮೊದಲನೇ ಅಂಶ. ಎರಡನೇದಾಗಿ ದೇವರ ಪಾದದಲ್ಲಿ ಕೂತ್ಕೋಬೇಕಂತ ಯೇಸು ಬಯಸ್ತಾನೆ. ಮೂರನೇ ಅಂಶ, ಆತನ ಪಾದದಲ್ಲಿ ಕೂತುಕೊಳ್ಳಲು ನಮಗೆ ಬಯಕೆ ಇರಬೇಕು ಅಲ್ವಾ? ಆಮೇಲೆ ನಾವು ಎಸಪ್ಪ, ಇವತ್ತು ನನಗೆ ತುಂಬ ಆಸೆ ಆಗಿದೆಪ್ಪ, ನಿನ್ನ ಪಾದದಲ್ಲಿ 1 ತಾಸು ಬಂದು ನಾನು ಕೂತ್ಕೋತೀನಪ್ಪ, ನೀನು ಮಾತಾಡು, ನಾನು ಅದನ್ನು ಕೇಳಿಸ್ಕೊಳ್ತೀನಿ ಸ್ವಾಮಿ. ನಮ್ಮ ಹೃದಯದಲ್ಲಿ ಬಯಕೆ ಇದ್ದರೆ ನಾವು ಅದನ್ನು ಮಾಡ್ತೇವೆ. ನಾವು ಕಾದಿರಬೇಕಾದ್ರೆ ದೇವರು ನಮ್ಮ ಸಂಗಡ ಆತನು ಮಾತಾಡ್ತಾನೆ. ನಮಗೆ ಆ ಬಯಕೆ ಇರಬೇಕು. ಇವತ್ತು ಎಲ್ಲವನ್ನು ದೂರಪಡಿಸ್ಬಿಟ್ಟು ನಾನು ದೇವರ ಪಾದದಲ್ಲಿ ಕೂತ್ಕೊಂಡ್ಬಿಡ್ತೀನಿ.
ಇವತ್ತು ಎಲ್ಲ ನನ್ನ ಕೆಲಸ, ನನ್ನ ಸೇವೆ, ನನ್ನ ಎಲ್ಲ ಕಾರ್ಯಗಳು ಎಲ್ಲ ಬ್ಯುಸಿಯಾಗಿರುವಂಥ ಕಾರ್ಯಗಳೆಲ್ಲ ದೂರಪಡಿಸ್ಬಿಟ್ಟು ಇವತ್ತು ನಾನು ದೇವರ ಪಾದದಲ್ಲಿ ನಾನು ಕೂತ್ಕೊಳ್ತೇನೆ. ಈ ಒಂದು ವಾರ ನಾನು ದೇವರ ಪಾದದಲ್ಲಿ ಕೂತ್ಕೋತೇನೆ. ಈ ಮುಂದಿನ 21 ದಿನಗಳು ನಾನು ದೇವರ ಪಾದದಲ್ಲಿ ಕೂತ್ಕೋತೇನೆ. ತೀರ್ಮಾನ ಮಾಡಿರಿ, ಆಸೆ ಪಡ್ರಿ. ಕೂತ್ಕೋಬೇಕಾದರೆ ದೇವರು ಮಹತ್ತಾದಂಥ ಕಾರ್ಯಗಳನ್ನು ಆತನು ಮಾಡ್ತಾನೆ. ಸೇವೆ ಮಾಡೋದು ಒಳ್ಳೆಯದು, ಆದರೆ ಅದಕ್ಕಿಂತ ಉತ್ತಮ ಭಾಗ, ನಾವು ಮೊದಲು ಮಾಡಬೇಕಾದಂಥ ಒಂದು ಭಾಗ ಆತನ ಪಾದದಲ್ಲಿ ಕೂತ್ಕೋಬೇಕು. ನಂತರ ನಾವು ಸೇವೆ ಮಾಡಬೇಕಾದ್ರೆ ದೇವರು ಮಹಿಮೆಯಾದಂಥ ಕಾರ್ಯಗಳನ್ನು ನಮ್ಮ ಸೇವೆಗಳಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಆತನು ಮಾಡ್ತಾನೆ. ಯಾವುದನ್ನು ಪ್ರಯಾರಿಟೈಸ್ ಮಾಡ್ತೀರಾ? ಯಾವುದಕ್ಕೆ ಪ್ರಾಥಮಿಕ ಸ್ಥಾನವನ್ನು ಕೊಡ್ತೀರಾ? ಆತನಿಗಾಗಿ ಸೇವೆ ಮಾಡೋದಾ ಅಥವಾ ಆತನ ಪಾದದಲ್ಲಿ ಕೂತ್ಕೊಳ್ಳೋದಾ? ಮೊದಲು ಆತನ ಪಾದದಲ್ಲಿ ಕೂತ್ಕೊಳ್ಳೋಣ, ನಂತರ ಕರ್ತನಿಗಾಗಿ ಎದ್ದು ಆ ಹೊಸ ಬಲದಲ್ಲಿ ಹೊರಟು ಹೋಗೋಣ. ದೇವರು ಮಹಿಮೆಯಾದಂಥ ಕಾರ್ಯಗಳನ್ನು ಆತನು ಮಾಡ್ತಾನೆ.